ಅಧ್ಯಾಯ 2 ಮಾನಸಿಕ ಜೀವಿಗಳ ಉತ್ಪಾದನೆ. ಮೇರ 5 ಕೋಶಗಳ ವಿವರಣೆಗೆ ಸೇರಿಸಿದಂತೆ ತತ್ವಗಳ ಉತ್ಪಾದನೆಯನ್ನು ಸಾಂಖ್ಯ ಮತ್ತು ಇತರ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಪರಮಾತ್ಮನ ಇಚ್ಛೆಯಿಂದ ಮೊದಲು ಒಂದು ಬಂಧ, ಅಂದರೆ ಒಂದು ಚಲನೆ ಉದ್ಭವಿಸುತ್ತದೆ ಮತ್ತು ನಾನು ಮತ್ತು ಇದು ಎಂಬ ಭಾವನೆಯು ತ್ರಿಕೋಣದ ರೂಪದಲ್ಲಿ ಉದ್ಭವಿಸುತ್ತದೆ. ಅದರಿಂದ 5 ಸೂಕ್ಷ್ಮ ಜೀವಿಗಳು ಮತ್ತು ಸತ್ವ, ರಜಸ್ಸು, ತಮೋಸು ಗುಣಗಳು ಮತ್ತು ಅದರಿಂದ ಬುದ್ಧಿ, ಮನಸ್ಸು, ಅಹಂಕಾರ ಮತ್ತು ಚಿತ್ತಡಕರಣಗಳು, ಇಂದ್ರಿಯಗಳು ಮತ್ತು ಜೀವಿಗಳು ಉದ್ಭವಿಸುತ್ತವೆ. ಜೀವಿಗಳು 5 ಕರಣಗಳಾಗಿ ವಿಭಜನೆಯಾಗುತ್ತವೆ ಮತ್ತು ಮತ್ತೆ ವಿಲೀನಗೊಂಡು ಆದಿಪ್ರಪಂಚದಿಂದ ಇರುವೆಗೆ ಜೀವಿಗಳನ್ನು ಉತ್ಪಾದಿಸುತ್ತವೆ. ಮೊದಲನೆಯದಾಗಿ ಸೃಷ್ಟಿಯ ತ್ರಿಕೋಣನ ಮೊದಲು ಸರ್ಪದ ರೂಪದಲ್ಲಿ ಮಹಾಕುಂಡಲಿನಿಯು ಸಾಕ್ಷಾತ್ ಶಿವನನ್ನು ಸುತ್ತುವರೆದಿದೆ. ಸೃಷ್ಟಿಯ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಆ ಮಹಾನ್ ಶಕ್ತಿಯು ಸಾರದ ಮೂಲದಲ್ಲಿ ಕಾಣಿಸಿಕೊಳ್ಳುವ ಸುವಾಯುಂಪು ಲಿಂಗದ ಸುತ್ತಲೂ ನಿಂತಿದೆ. ಯೋಗದ ಸಾರವೆಂದರೆ ನಿದ್ರಿಸುತ್ತಿರುವ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವುದು ಮತ್ತು ಕ್ರಮವಾಗಿ ಭೂತ ಮತ್ತು ಕರಣವನ್ನು ಮೀರಿ ಅದನ್ನು ಮೂಲ ಮಹಾಕುಂಡಲಿನಿಯಾದ ಬ್ರಹ್ಮಾನಂದ ಸ್ಥಿತಿಯೊಂದಿಗೆ ಸೇರಿಸುವುದು. 2 ಸರ್ ಜಾನ್ ವುಡ್ರಫ್ ಎಂಬ ತಜ್ಞರು ತಮ್ಮ ಅಕ್ಷರಮಾಲೈ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸುತ್ತಾರೆ. ಪರಬ್ರಹ್ಮದ ಬದಲಿಗೆ ಉನ್ಮಣಿ ಸಮಾನಿ ಶಕ್ತಿಗಳು ಕಾಣಿಸಿಕೊಂಡವು. ಇವು ಕ್ರಮವಾಗಿ ಶಿವತತ್ವ, ಪಿರ್ಪಾದು ವಿದ್ಯಾತತ್ವ, ನಾಥ ಬಿಂದು ಸತ್ ವಿದ್ಯಾತತ್ವ, ಸಪ್ತಾಪ ಬ್ರಹ್ಮ ಮತ್ತು ಮಂತ್ರ ಮಹೇಶ್ವರ. ಯೋಗರ ನಿಧಿ, ವಾರ, ಮಂತ್ರೀಶ್ವರ ಮತ್ತು ಮಂತ್ರಗಳು ಆತ್ಮದಿಂದ ಹುಟ್ಟಿಕೊಂಡವು ಮತ್ತು ನಂತರ ಬುದ್ಧಿಯಿಂದ ಪ್ರಾರಂಭವಾಗಿ ಪೃಥ್ವಿಯನ್ನು ಮಾತ್ರ ಒಳಗೊಂಡ ಆತ್ಮತತ್ವಶಾಸ್ತ್ರವು ಹುಟ್ಟಿತು. 3ನೇಯದಾಗಿ ಈ ವಿಷಯದಲ್ಲಿ ಪರಬ್ರಹ್ಮದ ಇಚ್ಛಾಶಕ್ತಿಯು ಉನ್ಮೇಷ ಎಂಬ ಚಲನೆಯನ್ನು ಸೃಷ್ಟಿಸುತ್ತದೆ ಎಂದು ಉಪನಿಷತ್ತುಗಳು ಸಂಕ್ಷೇಪಿಸುತ್ತವೆ. ಅದರಿಂದ ಅವ್ಯಕ್ತಂ ಎಂಬ ಮೂಲ ಸ್ವಯಂ ಅಲ್ಲದ ಹುಟ್ಟುತ್ತದೆ. ಅದರಿಂದ ಕ್ರಮವಾಗಿ ಮಹತ್ತತ್ವಶಾಸ್ತ್ರ ಅಂದರೆ ಬುದ್ಧಿ, ಅಹಂಕಾರ, 5 ಸೂಕ್ಷ್ಮ ಜೀವಿಗಳು ಮತ್ತು 5 ಕಣ್ಣುಗಳ ಭೌತಿಕ ಸೃಷ್ಟಿಗಳು ಎಲ್ಲವೂ ಹುಟ್ಟಿಕೊಂಡವು. 4ನೇಯದಾಗಿ ಸಪ್ತಬ್ರಹ್ಮವು ಪರಬ್ರಹ್ಮದೊಂದಿಗೆ ಒಂದಾಗುತ್ತದೆ ಮತ್ತು ಸೃಷ್ಟಿಯನ್ನು ಸೃಷ್ಟಿಸುತ್ತದೆ ಎಂಬ ಕಲ್ಪನೆಯು ಕ್ರಿಶ್ಚಿಯನ್ ಧರ್ಮದಂತಹ ಧರ್ಮಗಳಲ್ಲಿಯೂ ಇದೆ. ಪದ ಮತ್ತು ಅರ್ಥವು ಪರಸ್ಪರ ಸಂಯೋಜಿಸಲ್ಪಟ್ಟಂತೆ ಕಾಣುವ ಅಂಶವು ಅನೇಕ ಧರ್ಮಗಳಲ್ಲಿ ನೀಡಲಾದ ಮಂತ್ರಗಳಿಗೆ ಯಶಸ್ಸನ್ನು ನೀಡುವ ಶಕ್ತಿಯನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗಿದೆ. ಕೆಳಗಿನ ಜಪ್ತಗಳಲ್ಲಿ ತಾತ್ವಿಕ ವ್ಯವಸ್ಥೆಗಳ ಹೆಸರುಗಳು ಮತ್ತು ಅವುಗಳ ಉತ್ಪಾದನೆಯ ಪ್ರಕ್ರಿಯೆಯನ್ನು ವಿವಿಧ ಸಿದ್ಧಾಂತಗಳ ಪ್ರಕಾರ ಉಲ್ಲೇಖಿಸಲಾಗಿದೆ. ಈ ಪುಸ್ತಕದ ಮುಖ್ಯ ಉದ್ದೇಶ ಯೋಗ ಸಾಧನೆಯಾಗಿರುವುದರಿಂದ ಈ ವಿವಿಧ ತಾತ್ವಿಕ ವ್ಯವಸ್ಥೆಗಳಲ್ಲಿ ಯಾವುದು ಸ್ವೀಕಾರಾರ್ಹ ಮತ್ತು ಯಾವುದು ಅಲ್ಲ ಎಂಬುದರ ಕುರಿತು ಇಲ್ಲಿ ವೈಜ್ಞಾನಿಕ ತನಿಖೆ ನಡೆಸುವುದು ಅನಗತ್ಯ. ಮನಸ್ಸಿನ ಇಚ್ಛೆಯಂತೆ 1 ವಾರ ತಾತ್ವಿಕ ಸಾಮರಸ್ಯವನ್ನು ಸ್ಥಾಪಿಸುವ ಮೂಲಕ ಯೋಗವನ್ನು ಅಭ್ಯಾಸ ಮಾಡಬಹುದು. ಶ್ರೀಕೃಷ್ಣ ಭಗವಾನ್ ಅವರು ಶ್ರೀಮದ್ ಭಾಗವತದ 11ನೇ ಶ್ಲೋಕದಲ್ಲಿ ತಾತ್ವಿಕ ವ್ಯವಸ್ಥೆಗಳನ್ನು ವಿವಿಧ ರೀತಿಯಲ್ಲಿ ಉಲ್ಲೇಖಿಸುವ ಮೂಲಕ ಮತ್ತು ಅವುಗಳಲ್ಲಿ ಒಂದು ಮಾತ್ರ ಸರಿ ಎಂದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇದೇ ಅಭ್ಯಾಸವನ್ನು ಒಪ್ಪಿಕೊಂಡಿದ್ದಾರೆ. ಪಂಚೀಕರಣವು 5 ಅಂಶಗಳ ಸಂಯೋಜನೆಯಾಗಿದೆ. ಪ್ರತಿಯೊಂದು ಅಂಶವೂ ಏಕಾಂಗಿಯಾಗಿ ಅಸ್ತಿತ್ವದಲ್ಲಿಲ್ಲ. ಇದು ಇತರ ಅಂಶಗಳೊಂದಿಗೆ ಮಿಶ್ರಣದಿಂದ ರಚಿಸಲ್ಪಟ್ಟಿದೆ. ಪ್ರತಿಯೊಂದು ಅಂಶವೂ ತನ್ನದೇ ಆದ ಅರ್ಧ ಪಾಲನ್ನು ಹೊಂದಿದೆ. ಉಳಿದ ಅರ್ಧವು ಇತರ 4 ಅಂಶಗಳಲ್ಲಿ 8ನೇ 1 ಭಾಗದಿಂದ ರೂಪುಗೊಳ್ಳುತ್ತದೆ. ಆಕಾಶದಲ್ಲಿ ಆಕಾಶದ ಅರ್ಧ ಇದೆ. ಇದು 8ನೇ 1 ಭಾಗ ಗಾಳಿ, 8ನೇ 1 ಭಾಗ ಗಾಳಿ, 8ನೇ 1 ಭಾಗ ನೀರು ಮತ್ತು 8ನೇ 1 ಭಾಗ ಭೂಮಿಯಿಂದ ಕೂಡಿದೆ. ಅದೇ ರೀತಿ ಗಾಳಿಯಲ್ಲಿ ಅರ್ಧ ಗಾಳಿ ಇದೆ. ಇದು 8ನೇ 1 ಭಾಗ ಗಾಳಿ, 8ನೇ 1 ಭಾಗ ಗಾಳಿ, 8ನೇ 1 ಭಾಗ ನೀರು ಮತ್ತು 8ನೇ 1 ಭಾಗ ಭೂಮಿಯಿಂದ ಕೂಡಿದೆ. ಒಳಭಾಗ ಅಥವಾ ಬೆಂಕಿಯು ಒಳಭಾಗದ ಅರ್ಧ ಭಾಗವನ್ನು ಒಳಗೊಂಡಿದೆ. ಇದು ಆಕಾಶದ 8ನೇ 1 ಭಾಗ, ಗಾಳಿಯಲ್ಲಿ 8ನೇ 1 ಭಾಗ, ನೀರು ಮತ್ತು ಭೂಮಿಯ 8ನೇ 1 ಭಾಗ ಒಳಗೊಂಡಿದೆ. ನೀರು ಅರ್ಧದಷ್ಟು ನೀರನ್ನು ಒಳಗೊಂಡಿದೆ. ಇದು ಆಕಾಶದ 8ನೇ 1 ಭಾಗ, ಗಾಳಿಯಲ್ಲಿ 8ನೇ 1 ಭಾಗ, ಒಳಭಾಗದಲ್ಲಿ 8ನೇ 1 ಭಾಗ ಮತ್ತು ನೀರು 8ನೇ 1 ಭಾಗವನ್ನು ಒಳಗೊಂಡಿದೆ. ಹೀಗಾಗಿ ಪಂಚೀಕರಣವು ಜಗತ್ತಿನಲ್ಲಿರುವ ಎಲ್ಲವೂ ಕೇವಲ ಒಂದು ಅಂಶದಿಂದಲ್ಲ, ಆದರೆ ಎಲ್ಲಾ ಅಂಶಗಳ ಸಂಯೋಜನೆಯಿಂದ ರಚಿಸಲ್ಪಟ್ಟಿದೆ ಎಂದು ವಿವರಿಸುತ್ತದೆ. ಹೇಳಿಕೆ: ಆಕಾಶದಂತಹ 5 ಅಂಶಗಳನ್ನು ಪ್ರತಿಯೊಂದನ್ನು ಅರ್ಧ ಮತ್ತು 4 ಅರ್ಧ ಭಾಗಗಳಾಗಿ ವಿಂಗಡಿಸಲಾಗಿದೆ. ಅರ್ಧ ಭಾಗಗಳನ್ನು ಹಂತಗಳಲ್ಲಿ ಗುರುತಿಸಲಾಗಿದೆ.
ಈ ರೀತಿ ಗುರುತಿಸಲಾದ ಸಾಲಿನಲ್ಲಿ ಒಂದೇ ಅಂಶದ 4 ಅರ್ಧಭಾಗಗಳನ್ನು ಉಳಿದ 4 ಹಂತಗಳಲ್ಲಿ ಕಾಣಬಹುದು. ಉದಾಹರಣೆಗೆ, ಮೊದಲ ವರ್ಷದಲ್ಲಿ ಮನಸ್ಸು ಮತ್ತು ಬುದ್ಧಿಯ ಅಂಶವನ್ನು ತೆಗೆದುಕೊಳ್ಳಿ ಮತ್ತು ಮೊದಲ ವರ್ಷದಲ್ಲಿ ಆಕಾಶದ ಅಂಶವನ್ನು ತೆಗೆದುಕೊಳ್ಳಿ. ಹಂತಗಳಲ್ಲಿ ಗುರುತಿಸಲಾದ ಸಾಲಿನಲ್ಲಿ ಒಂದೇ ಅಂಶವನ್ನು ಒಂದೇ ಅಂಶದ 4 ಹಂತಗಳಲ್ಲಿ ಕಾಣಬಹುದು. ಉದಾಹರಣೆಗೆ, ಮೊದಲ ಸಾಲಿನಲ್ಲಿ ಅರ್ಧಸ್ಥಳದ ಅಂಶವನ್ನು ತೆಗೆದುಕೊಳ್ಳಿ. ಗುಣಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ಅಂಶಗಳು ಒಂದರಿಂದ ಹುಟ್ಟಿಕೊಂಡವು. ನಂತರ ಪಂಚೀಕರಣದಿಂದ ಎಲ್ಲ ವಿಷ್ಟಿ ಸಮಷ್ಟಿ ಸ್ಥೂಲ ಸೃಷ್ಟಿಗಳು ಅಸ್ತಿತ್ವಕ್ಕೆ ಬಂದವು. ಈ 6 ಜನ್ಮ ಘನ ಅಸ್ತಿತ್ವಗಳಲ್ಲಿ ಪ್ರತಿಯೊಂದಕ್ಕೂ ಪರಮಾತ್ಮನು ಕಪಾಲ ಆಂಧ್ರದ ಮೂಲಕ ಪ್ರವೇಶಿಸಿದನು. 9 ಜಪ್ತ 5% ಪ್ರತಿಯಾರ್ ಮೊದಲ ಆದಿಯಿಂದ ಥಿಯೋಸಾಫಿಕಲ್ ಕೊಲ್ಗೈಯನ್ನು ತೆಗೆದುಕೊಂಡನು. ಅದರಿಂದ ಅನುಪಾದಗಂ, ಅದರಿಂದ ಬಲ ಆತ್ಮ, ಆಗ ಸಪ್ತಂ ಬುದ್ಧಿವಾಯು, ಮನದು ಅಗ್ನಿಕಾಮಂ ಅವರನ್ನು ಪುಸ್ತಕದಲ್ಲಿ ವಿವರಿಸಲಾಗಿದೆ. ಪರಸಾಂಭಿಯಿಂದ ಶಿವ ಮತ್ತು ಅವನ ಪತ್ನಿ ಶಕ್ತಿಯ ಶುದ್ಧ ತತ್ವಗಳು ಹೊರಹೊಮ್ಮಿದವು. ಅವರನ್ನು ಸಾಮಾನ್ಯವಾಗಿ ಶಿವ ಎಂದು ಕರೆಯಲಾಗುತ್ತದೆ. ಈ ದಂಪತಿಗಳಿಂದ ಅಹಮಿತ ಎಂಬ ಮೊದಲ ಶುದ್ಧ ಅನುಸಂಧಾನವು ಹುಟ್ಟಿಕೊಂಡಿತು ಮತ್ತು ಅದರಿಂದ ಮಂತ್ರ ಮಹೇಶ್ವರ ಮತ್ತು ಅವನ ಪತ್ನಿ ಬಿಂದು ಶಕ್ತಿ ಹೊರಹೊಮ್ಮಿದರು. ಅವರಿಂದ ಮಂತ್ರಗಳು ಮತ್ತು ಅವುಗಳ ಶಕ್ತಿಗಳು, ಸತ್ವಿದ್ಯಾ ತತ್ವಶಾಸ್ತ್ರವು ಹೊರಹೊಮ್ಮಿತು. ಈ ಕ್ಷಣದಲ್ಲಿ ಮಾಯ ಕೃತಜ್ಞತೆಯ ಸಾರವನ್ನು ಒಳಗೊಂಡಿರುವ ಮಾನವತಾವಾದಿ ತತ್ವಶಾಸ್ತ್ರವು ಬಹಿರಂಗಗೊಳ್ಳುತ್ತದೆ. ಈ ಬೌದ್ಧಿಕ ಅಧ್ಯಯನವು ಮುಂದುವರಿಯುತ್ತದೆ. 3ನೇ ಅಧ್ಯಾಯವು ವಸಂತಕಾಲದಲ್ಲಿ ಪ್ರಕಟವಾಗಿದೆ.